ಚೆಕ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಅಂತ ಕೇಳಿ. ನಾನು ಚೆನ್ನಾಗಿದ್ದೇನೆ. ನಾವೆಲ್ಲರೂ ಚೆನ್ನಾಗಿದ್ದೇವೆ. ಇದಕ್ಕಿಂತಲೂ ಮತ್ತೇನು ಬೇಕು ಬದುಕಲ್ಲಿ? ಮೊದಲಿಗೆ ತಮ್ಮೆಲ್ಲರನ್ನ ಭೇಟಿಯಾಗುವ ಅವಕಾಶವನ್ನ ಮಾಡಿಕೊಡುವುದರ ಜೊತೆಗೆ ಮೆಟ್ರೋ ವರ್ಷದ ಕನ್ನಡಿಗ ಗೌರವವನ್ನ ನೀಡಿ ಆದರಿಸಿದ್ದೀರಿ. ಹಾಗಾಗಿ ತಮಗೂ ತಮ್ಮ ಆಡಳಿತ ವರ್ಗಕ್ಕೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇನೆ. ಅರವತ್ತೆಂಟು ವರ್ಷಗಳನ್ನು ಪೂರ್ಣಗೊಳಿಸಿ 69ನೆಯ ವರ್ಷಕ್ಕೆ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಈ ಶುಭ ದಿನದಂದು ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಾ, ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಬೇಕಾ? ಈ ಗೊಂದಲ ಬಹಳಷ್ಟು ಜನರಲ್ಲಿದೆ. ನಾವು ಆಚರಿಸಬೇಕಾದದ್ದು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಲ್ಲ. ಯಾಕೆ? ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯನ್ನು ನೋಡೋಣ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜ್ಯಗಳನ್ನು ರೂಪಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಫಜಲ್ ಅಲಿ ಆಯೋಗವನ್ನು ರೂಪಿಸುತ್ತೆ ಕೇಂದ್ರ ಸರ್ಕಾರ. ಭಾಷಾವಾರು ಪ್ರಾಂತಗಳನ್ನು ರಚಿಸಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ಳುತ್ತೆ. ಕನ್ನಡವನ್ನು ಮಾತನಾಡುವ ಜನ ಇದ್ದಂತಹ ಪ್ರದೇಶಗಳು ಸುಮಾರು 20 ಪ್ರದೇಶಗಳಲ್ಲಿ ಹಂಚಿ ಹೋಗಿರ್ತಾರೆ ಕನ್ನಡಿಗರು. ಹಾಗಾಗಿ ಭೌಗೋಳಿಕವಾಗಿ ಈ 20 ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ಛತ್ರದ ಅಡಿ ತಂದು ಅದಕ್ಕೆ ಮೈಸೂರು ರಾಜ್ಯ ಅನ್ನೋ ಹೆಸರನ್ನು ಕೊಡ್ತಾರೆ. ಮೈಸೂರು ರಾಜ್ಯ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಈ 20 ಭೂಭಾಗಗಳಲ್ಲಿ ಅತ್ಯಂತ ಬೃಹತ್ತಾದದ್ದು, ಅತ್ಯಂತ ಶ್ರೀಮಂತವಾದದ್ದು, ಅತ್ಯಂತ ಮುಂದುವರೆದ ಸಂಸ್ಥಾನ ಇಡೀ ಭಾರತದಲ್ಲಿ ಅಂದರೆ ಅದು ಮೈಸೂರು ಸಂಸ್ಥಾನ. ಹಾಗಾಗಿ ಮೈಸೂರು ರಾಜ್ಯ ಅನ್ನೋ ಹೆಸರನ್ನು ಕೊಟ್ಟರು. ಆದರೆ ಉತ್ತರ ಕರ್ನಾಟಕದಲ್ಲಿ ಕೆಲವರು ದೂರೋಕೆ ಶುರು ಮಾಡಿದ್ರು. ಮೈಸೂರು ರಾಜ್ಯ ಅಂದರೆ ಕೇವಲ ದಕ್ಷಿಣ ಭಾಗವನ್ನು ಪ್ರತಿನಿಧಿಸುತ್ತೆ. ಸಮಗ್ರ ಕನ್ನಡ ಮಾತನಾಡುವ ಜನರಿಗೆ ಪ್ರಾತಿನಿಧ್ಯ ದೊರೆತಿಲ್ಲ ಎನ್ನುವ ಮಾತು ಬಂದಾಗ ನಮ್ಮ ರಾಜ್ಯಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತ ತೀರ್ಮಾನಿಸಿ ಈ ಕ್ಷೇತ್ರದ ತಜ್ಞರೆಲ್ಲ ಒಟ್ಟುಗೂಡಿ ಚರ್ಚಿಸಿ ಕರ್ನಾಟಕ ಅನ್ನೋ ಹೆಸರನ್ನು ಕೊಡಬೇಕು ಅಂತ ತೀರ್ಮಾನ ತಗೋತಾರೆ. ಡಿ ದೇವರಾಜ ಅರಸು ಅಂದಿನ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಈ ರೀತಿಯಾಗಿ ಮರುನಾಮಕರಣ ಮಾಡ್ತಾರೆ. ಆ ಮರುನಾಮಕರಣ ಆಗಿ 50 ವರ್ಷಗಳಾಗಿವೆ. ಈಗ ಸುವರ್ಣ ಕರ್ನಾಟಕದ ಉತ್ಸವವನ್ನ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ಅನ್ನೋ ಹೆಸರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಬೇರೆ ಹೆಸರನ್ನ ಆಯ್ಕೆ ಮಾಡ್ಕೋಬಹುದಿತ್ತಲ್ಲ ಎನ್ನುವ ಪ್ರಶ್ನೆ ಕೆಲವರ ಮನಸ್ಸಲ್ಲಿ ಹುಟ್ಟಬಹುದು. ಇದರ ಹಿನ್ನೆಲೆಯನ್ನು ತಿಳ್ಕೋಬೇಕಾಗುತ್ತೆ ನಾವು. ಕರ್ನಾಟಕ ಎನ್ನುವ ಹೆಸರಿನ ಪ್ರಾಚೀನ ಉಲ್ಲೇಖ ಮಹಾಭಾರತದಲ್ಲಿ ದೊರೆಯುತ್ತೆ. ಮಹಾಭಾರತದಲ್ಲಿ ಭೀಷ್ಮ ಪರ್ವ, ರಾಜಸೂಯ ಯಾಗದ ಸಿದ್ಧತೆಯನ್ನು ನಡೆಸಿದ್ದಾರೆ. ಭೀಷ್ಮ ಕರೆದು ಹೇಳ್ತಾನೆ,
ನೀವು 4 ದಿಕ್ಕುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರಾಜ ಮಹಾರಾಜರಿಂದ ಕಪ್ಪವನ್ನ ತಗೊಂಡು ಬರಬೇಕು. ಆ ನಂತರವೇ ನಾವು ರಾಜಸೂಯ ಯಾಗವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದಾಗ ದಕ್ಷಿಣಕ್ಕೆ ಸಹದೇವ ಬರ್ತಾನೆ. ಆ ಸಹದೇವನಿಗೆ ಹೇಳ್ತಾರೆ, ದಕ್ಷಿಣದಲ್ಲಿ ಯಾವ ಯಾವ ರಾಜ್ಯಗಳಿವೆ, ಯಾರ ಹತ್ರ ನೀನು ಕಪ್ಪವನ್ನ ತಗೋಬೇಕು ಅನ್ನೋ ವಿಚಾರವನ್ನ ಭೀಷ್ಮರು ಹೇಳ್ತಾರೆ. ಹಾಗೆ ಹೇಳುವಾಗ ಯಾವ ಯಾವ ರಾಜ್ಯಗಳು ಇದ್ದುವು ಅನ್ನೋದನ್ನ ಪಟ್ಟಿ ಮಾಡ್ತಾರೆ. ಮೊದಲನೆಯದು ಮಹಿಷಕ, ಮೂಷಕ, ವನವಾಸಿಕ, ಕುಂತಳ, ಕರ್ನಾಟಕ. 5 ಭೂಭಾಗಗಳು, 5 ರಾಜ್ಯಗಳು ಇಲ್ಲಿ ಇರುವ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ ಭೀಷ್ಮ ಪಿತಾಮಹರು. ಮಹಿಷಕ ಅಥವಾ ಮಹಿಷ ಮಂಡಲ ನಮಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರಾಂತ, ಅದು ಮಹಿಷ ಮಂಡಲ ಅಂತ ಮಹಾಭಾರತ ಕಾಲದಲ್ಲೇ ಅದು ಪ್ರಸಿದ್ಧವಾಗಿತ್ತು. ಇನ್ನು ವನವಾಸಿಕ, ಇಂದಿನ ಬನವಾಸಿ, ಕದಂಬರ ಮಯೂರ ಶರ್ಮ ತನ್ನ ಮಯೂರ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ನೆಲ ಅದು ವನವಾಸಿಕ, ಬನವಾಸಿ. ಕುಂತಳ, ಚಂದ್ರಹಾಸನ ಕಥೆಯನ್ನ ತಾವು ಕೇಳಿದ್ದೀರಿ. ಚಂದ್ರಹಾಸ ದುಷ್ಟ ಬುದ್ಧಿಯ ಕಥೆಯನ್ನ ಕೇಳದೆ ಇರ್ತಕ್ಕಂಥ ಕನ್ನಡಿಗರು ಬಹುಶಃ ಅಪರೂಪ. ಆ ಕುಂತಳ ಸಾಮ್ರಾಜ್ಯ ಇದ್ದದ್ದು ಎಲ್ಲಿ ಅಂತ ಪ್ರಶ್ನೆ ಹಾಕಿದ್ರೆ ಇಂದಿನ ಬಳ್ಳಾರಿಯ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದು ಕುಂತಳ ಸಾಮ್ರಾಜ್ಯವಾಗಿತ್ತು. ಹೀಗೆ ಮಹಾಭಾರತದಲ್ಲಿ ಇರ್ತಕ್ಕಂಥ ಅನೇಕ ರಾಜ್ಯಗಳನ್ನು ಗುರುತು ಹಚ್ಚಿದ್ದೇವೆ ನಾವು. ಆದರೆ ಕರ್ನಾಟಕ ಅಂತಕ್ಕಂಥ ರಾಜ್ಯ ಎಲ್ಲಿ ಇತ್ತು ಎನ್ನುವ ಪ್ರಶ್ನೆಯನ್ನ ಹಾಕೊಂಡ್ರೆ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ. ಆದರೆ ಉತ್ತರ ನಿಮಗೆ ಬೇಕು ಅನ್ನೋದಾದರೆ ಸ್ಕಾಂದ ಪುರಾಣವನ್ನು ಓದಬೇಕಾಗುತ್ತೆ. ಸ್ಕಾಂದ ಪುರಾಣದ 18ನೇ ಅಧ್ಯಾಯದಲ್ಲಿ ಕರ್ನಾಟಕ ಎನ್ನುವ ರಾಕ್ಷಸ ಹಾಗೂ ದೇವಿಯ ಅವತಾರ ಮಾತಂಗಿ ಇವರಿಬ್ಬರ ಕಥೆ ಬರುತ್ತೆ 18ನೇ ಅಧ್ಯಾಯದಲ್ಲಿ. ಕರ್ನಾಟಕ ಎನ್ನುವವನು ಒಬ್ಬ ರಾಕ್ಷಸ, ದುಷ್ಟ ರಾಕ್ಷಸ. ಎಲ್ಲ ಋಷಿಮುನಿಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಋಷಿಗಳೆಲ್ಲ ನೇರವಾಗಿ ದೇವಿಯನ್ನ ಪ್ರಾರ್ಥಿಸ್ತಾರೆ, ಈ ಕರ್ನಾಟಕ ಎನ್ನುವ ಈ ರಾಕ್ಷಸ ಯಾರಿದ್ದಾನೆ ಇವನಿಂದ ನಮಗೆ ಮುಕ್ತಿಯನ್ನ ಕೊಡಿಸು. ದೇವಿ ಹೇಳ್ತಾಳೆ, ಎಲ್ಲಕ್ಕೂ ಕಾಲ ಬರುತ್ತೆ, ಕಾಲ ಬಂದಾಗ ನಾನು ಮಾತಂಗಿಯ ಅವತಾರವನ್ನ ಧರಿಸಿ ಈ ಕರ್ನಾಟಕ ಎನ್ನುವ ರಾಕ್ಷಸನನ್ನ ನಿಗ್ರಹಿಸುತ್ತೇನೆ ಎನ್ನುವ ಭರವಸೆ ಕೊಡ್ತಾಳೆ. ಆ ಸಮಯ ಬರುತ್ತೆ, ಪಾಪದ ಕೊಡ ತುಂಬಬೇಕಲ್ವಾ, ತುಂಬಿದ ಕ್ಷಣ ದೇವಿ ಕಾಣಿಸ್ಕೋತಾಳೆ ಮಾತಂಗಿಯ ರೂಪದಲ್ಲಿ. ಇಬ್ಬರಿಗೂ ಘೋರವಾದ ಯುದ್ಧ ನಡೆಯುತ್ತೆ. ಇದು ಚೈತ್ರ ಮಾಸದಲ್ಲಿ ಆರಂಭವಾದ ಯುದ್ಧ ಮಾಘ ಮಾಸದವರೆಗೆ ನಿರಂತರವಾಗಿ ಮುಂದುವರಿಯುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ದೇವಿ ಹೂಡುವ ಎಲ್ಲ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳನ್ನು ಹೂಡ್ತಾ ಇರ್ತಾನೆ ಕರ್ನಾಟಕ ಮಾಯಾವಿ. ಆತನ ಮಾಯಾ ಯುದ್ಧವನ್ನ ಭೇದಿಸೋದು ದೇವಿಗೂ ಒಂದು ಸವಾಲಾಗುತ್ತೆ. ಕೊನೆಗೆ ಒಂದು ಘಟ್ಟದಲ್ಲಿ ಆ ರಾಕ್ಷಸ ದೇವಿಯ ಕೈಗೆ ಸಿಕ್ಕಿದಾಗ ಇವನು ತಪ್ಪಿಸ್ಕೋತಾನೆ, ಬಿಡಬಾರದು ಅಂತ ಹೇಳಿ ಅವನನ್ನು ಕೊಲ್ಲೋ ಬದಲು ನುಂಗಿ ಬಿಡ್ತಾಳೆ ಅವನನ್ನ, ಕರ್ನಾಟಕ ರಾಕ್ಷಸನನ್ನ. ಆ ಕರ್ನಾಟಕ ರಾಕ್ಷಸ ದೇವಿಯ ಹೊಟ್ಟೆಯ ಒಳಗೆ ಹೋದ ಕೂಡಲೇ ಅವನಿಗೆ ಜ್ಞಾನೋದಯ ಆಗುತ್ತೆ. ನಾನು ತಪ್ಪು ಮಾಡ್ತಾ ಇದ್ದೇನೆ, ಹೀಗೆ ಮಾಡಬಾರದು, ದೇವಿಗೆ ನಾನು ಶರಣು ಹೋಗ್ತೇನೆ ಅಂತ ಹೇಳಿ ಹೊಟ್ಟೆಯಲ್ಲಿ ದೇವಿಗೆ ಶರಣು ಹೋಗ್ತಾನೆ ಕರ್ನಾಟಕ ಎನ್ನುವ ರಾಕ್ಷಸ. ದೇವಿಗೆ ಕರುಣೆ ಬರುತ್ತೆ. ಆ ಕರ್ನಾಟಕ ಎನ್ನುವ ರಾಕ್ಷಸ ಹೊರಗೆ ಬರೋದಕ್ಕೆ ಒಂದು ಮಾರ್ಗವನ್ನು ಸೂಚಿಸ್ತಾಳೆ. ತನ್ನ ಕಿವಿಯ ಮೂಲಕ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾಳೆ ದೇವಿ ಮಾತಂಗಿ. ಕಿವಿಯ ಮೂಲಕ ಹೊರಗೆ ಬರ್ತಾನೆ. ಕಿವಿಗೆ ಕನ್ನಡದಲ್ಲಿ ಕಿವಿ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ಕರ್ಣ ಅಂತ ಹೇಳ್ತೇವೆ. ಕರ್ಣಯೋಹೋ ಅಟತಿ ಇತಿ ಕರ್ನಾಟಕ ಅಂತ ಅರ್ಥವನ್ನ ಹೇಳ್ತಾರೆ.
ಆ ಕಿವಿಯ ಒಳಗಿಂದ ಬಂದಂತ ಈ ರಾಕ್ಷಸ ಆಡುವ ಭಾಷೆ ಏನಿದೆ, ಕನ್ನಡ ಭಾಷೆ ಏನಿದೆ, ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಿವಿಯ ಒಳಗೆ ಅನುರಣನಗೊಳ್ಳುತ್ತಂತೆ. ರೆಸೊನೆನ್ಸ್, ಇಂಗ್ಲಿಷಲ್ಲಿ ರೆಸೊನೆನ್ಸ್ ಎನ್ನುವ ಶಬ್ದವನ್ನ ಬಳಸ್ತೇವೆ, ಕನ್ನಡದಲ್ಲಿ ಅನುರಣನ, ಕನ್ನಡದಲ್ಲಿ ಗುಯ್ ಅಂತ ಗುಯ್ಗುಟ್ಟುತ್ತಂತೆ. ಅಷ್ಟು ಸುಂದರವಾದ ಅದ್ಭುತವಾದ ಭಾಷೆ ನಮ್ಮ ಕನ್ನಡ. ದೇವಿ ಮಾತಂಗಿ ಹೇಳ್ತಾಳೆ, ಕರ್ನಾಟ ಇನ್ನು ಮುಂದೆ ಈ ರಾಜ್ಯವನ್ನ ನೀನು ಆಳಬೇಕು. ಈ ಅರಬ್ಬಿ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಇದನ್ನ ಕರ್ನಾಟ ಅಂತ ನಾನು ಕರೀತೇನೆ. ಈ ಕರ್ನಾಟ ರಾಜ್ಯವನ್ನ ಕರ್ನಾಟಕ ಆದ ನೀನು ಆಳು ಅಂತ ಆಶೀರ್ವಾದ ಮಾಡ್ತಾಳಂತೆ ದೇವಿ ಮಾತಂಗಿ. ಹಾಗಾಗಿ ಕರ್ನಾಟಕ ಅಂದ್ರೆ ಯಾವುದು ಅಂದ್ರೆ ಅರಬ್ಬಿ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದು ಮೂಲ ಕರ್ನಾಟ ಆಗಿತ್ತು. ಹಾಗಾಗಿ ಯಾರಾದರೂ ನಿಮ್ಮ ಕನ್ನಡ ನಾಡಿನ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಅವರಿಗೆ ಉತ್ತರ ಕೊಡೋದಕ್ಕೆ ನಾವೆಲ್ಲ ತಿಳ್ಕೊಂಡಿರಬೇಕು ಈ ಹಿನ್ನೆಲೆಯನ್ನ. ಕನ್ನಡ ಭಾಷೆ, ಕನ್ನಡಿಗರು, ಕರ್ನಾಟ ಇದರ ಪ್ರಾಚೀನತೆ ಎಷ್ಟು ಎನ್ನುವ ಪ್ರಶ್ನೆಯನ್ನ ಕೇಳಿತು ಅಂದ್ರೆ ಅಧಿಕೃತವಾಗಿ ನಮಗೆ ಗೊತ್ತಿರೋದು ಕ್ರಿಸ್ತ ಪೂರ್ವ 230 2230 ವರ್ಷಗಳ ಹಿಂದೆ ನಮ್ಮ ಚಿತ್ರದುರ್ಗದ ಬಳಿ ಇರ್ತಕ್ಕಂಥ ಬ್ರಹ್ಮಗಿರಿ ಅಂತ ಏನು ಸ್ಥಳ ಇದೆ, ಆ ಬ್ರಹ್ಮಗಿರಿಯಲ್ಲಿ ಅಶೋಕ ಶಿಲಾಶಾಸನಗಳನ್ನು ಕೆತ್ತಿಸಿದ್ದಾನೆ.